ಮುಂದಿನ ವಾರ ಫಿನಾಲೆ ನೋಡ್ತಾ ಇದ್ದೀರ ಎಲ್ಲರೂ. ಒಳ್ಳೇದಾಗ್ಲಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಹಾಗೆ ವೋಟ್ ಮಾಡಿ, ಆಮೇಲೆ ಕಿತ್ತಾಡಬೇಡಿ. ಬಹಿರಂಗ ವೇದಿಕೆಯಲ್ಲೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಬಗ್ಗೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರಿಗೆ ವೋಟ್ ಹಾಕ್ರಿ, ನಾವು ಅವ್ರನ್ನೇ ಗೆಲ್ಲಿಸ್ತೀವಿ ಅಂತಾನು ಕೂಡ ಜನಗಳಿಗೆ ಒಂದು ನಿರಾಸೆ ಏನಿತ್ತು ಅಥವಾ ಏನ್ ಜಗಳಗಳನ್ನ ಆಡ್ಕೋತಿದ್ರು, ಏನ್ ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು, ಅವರೆಲ್ಲರಿಗೂ ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ, ಒಂದು ಆಟ. ಅದರಲ್ಲಿ ಯಾರಿಗೆ ಹೆಚ್ಚು ವೋಟ್ ಬಿಡುತ್ತೋ ಅವ್ರನ್ನೇ ಗೆಲ್ಲಿಸ್ತೀವಿ ಹೊರತು ನಾವು ಯಾರನ್ನೂ ಕೂಡ ಇಲ್ಲಿ ಮೊದಲೇ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಇಟ್ಟಿರಲ್ಲ ಅನ್ನೋದು ಈ ಮಾತಿನ ಅರ್ಥವಾಗಿತ್ತು. ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಅಲ್ಲಿ ಗಿಲ್ಲಿಯ ಕ್ರೇಜ್ ಅದ್ಭುತವಾಗಿದೆ. ಗಿಲ್ಲಿನೇ 100 ಆಗಿ ಗೆಲ್ತಾನೆ, ಒನ್ ಮ್ಯಾನ್ ಶೋ ಆಗಿ ಅವನ ಆಟವನ್ನು ನಡ್ಕೊಂಡು ಹೋಗಿದ್ದ. ಅದಕ್ಕೋಸ್ಕರ ಜನಗಳು ಅವ್ರನ್ನೇ ವೋಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಆದ್ರೆ ಈ ಇತ್ತೀಚಿನ ವಾರಗಳಲ್ಲಿ, ಅಂದ್ರೆ ಹೋದ ವಾರದಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ಸೀಸನ್ ನ ಚಪ್ಪಾಳೆ ಬಂದು ಧ್ರುವಂತವರ ಸಿಗುತ್ತೆ. ಆಗ ಗಿಲ್ಲಿಯ ಫ್ಯಾನ್ಸ್ ಎಲ್ಲರೂ ಕೂಡ ರಾಂಗ್ ಆಗ್ಲಿಕ್ಕೆ ಶುರು ಮಾಡ್ತಾರೆ. ಬಿಗ್ ಬಾಸ್ ಅನ್ನೋದೇ ಫೇಕು, ಅವರು ಒಬ್ಬರನ್ನ ವಿನ್ ಮಾಡಬೇಕು ಅಂತಾನೆ ಕರ್ಕೊಂಡಿದ್ದಾರೆ, ಅಶ್ವಿನಿನ ವಿನ್ ಮಾಡ್ತಾರೆ, ಗಿಲ್ಲಿನ ವಿನ್ ಮಾಡೋದ ಹಾಗೆ ಹೀಗೆ ಅಂತ ಹೇಳಿ ಅಶ್ವಿನಿ ಫ್ಯಾನ್ಸ್ ಮತ್ತೆ ಗಿಲ್ಲಿ ಫ್ಯಾನ್ಸ್ ಜಗಳಗಳನ್ನ ಆಡ್ಕೋತಿದ್ರು. ಆದ್ರೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಹೇಳಿ ಸುದೀಪ್ ಅವರು ಕೇವಲ ಒಂದೇ ಒಂದು ಮಾತಲ್ಲಿ ಹೇಳಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋರಿಗೆ ಮಾತ್ರ ಆಗತ್ತು ಗೊತ್ತಾಗುವಂಥದ್ದು. ಸೊ ಕುಣಿಗಲ್ ಉತ್ಸವದಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾರೆ. ಆ ಸಮಯದಲ್ಲಿ ತುಂಬಾ ಜನ ಕೂಗ್ತಾ ಇರ್ತಾರೆ. ಆ ಸಮಯದಲ್ಲಿ ಬಿಗ್ ಬಾಸ್ ಮುಂದಿನ ವಾರ ಫೈನಲ್ ಇದೆ, ಎಲ್ಲ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಿಚ್ಚ ಅವರು ಕೂಗ್ದಾಗ ಜನಗಳು ಎಲ್ಲರೂ ಕೂಡ ಜೋರಾಗಿ ಕೂಗ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಎಲ್ಲರೂ, ನೀವು ಬಿಗ್ ಬಾಸ್ ನ ನೋಡಿ, ಹಾಗೆ ನಿಮಗೆ ಯಾರು ಇಷ್ಟನೋ, ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರೋ ಅವರಿಗೆ ವೋಟ್ ಹಾಕಿ, ಅವ್ರನ್ನ ನಾನು ಗೆಲ್ಲಿಸ್ತೀನಿ ಅಂತಾನು ಕೂಡ ಬಿಗ್ ಬಾಸ್ ನ ಸುದೀಪ್ ಅವರು ಹೇಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಬಿಗ್ ಬಾಸ್ ನ ನೆಗೆಟಿವ್ ಮಾಡೋರು ಹಾಗೆ ಅವ್ರ ಇವ್ರ ಫ್ಯಾನ್ಗಳ ಮಧ್ಯೆ ಬೆಂಕಿ ಹಚ್ಚೋ ಅಂತವ್ರು ಯಾರು ಕೂಡ ಜಗಳ ಮಾಡ್ಕೋಬೇಡ್ರಿ ಅಂತಾನು ಕೂಡ ಇಲ್ಲಿ ಸುದೀಪ್ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬಹುದು, ನಿಮ್ಮ ಕೆಲಸ ಏನಂದ್ರೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರೋ ಅವ್ರಿಗೆ ಮಾತ್ರ ವೋಟ್ ಹಾಕುವಂಥದ್ದು. ಆ ಒಂದು ವೋಟ್ ನ ಬೇಸ್ ಮೇಲೆನೆ ವಿನ್ನರ್ ನ ಅನೌನ್ಸ್ ಮಾಡ್ತಾರೆ ಹೊರತು ಯಾರನ್ನೋ ಕರ್ಕೊಂಡ್ಬಂದು ಅಶ್ವಿನಿನ ಗೆಲ್ಲಿಸ್ಬಿಡ್ಬೇಕು, ಧ್ರುವಂತನ ಗೆಲ್ಲಿಸ್ಬಿಡ್ಬೇಕು, ಇದೆಲ್ಲ ಇಲ್ಲ. ಆ ವಾರದ ಆಟವನ್ನ ನೋಡಿ ಅವರಿಗೆ ಚಪ್ಪಾಳೆ ಕೊಟ್ಟಿದ್ದಾರೆ, ಅದನ್ನ ನೀವು ಜಸ್ಟ್ ಚಪ್ಪಾಳೆ ರೀತಿ ತಗೊಳ್ಬೇಕಷ್ಟೇ. ಅದನ್ನ ಬಿಟ್ಟು ಗೆಲ್ಲಿಸ್ಬಿಡ್ತಾರೆ ಅನ್ನೋಂಥ ಮನೋಭಾವ ತಗೊಂಡು ಬಾಯಿಗೆ ಬಂದಂತೆ ಮಾತಾಡೋದು ತಪ್ಪು. ಯಾಕಂದ್ರೆ ಎಲ್ಲರಿಗೂ ಕೂಡ PR ಟೀಮ್ಗಳಿರುತ್ತೆ, ಎಲ್ಲರಿಗೂ ಕೂಡ ಟ್ರೋಲರ್ಸ್ಗಳಾಗಿರ್ಬೋದು, ಮೇಮ್ ಪೇಜರ್ಗಳಾಗಿರ್ಬೋದು, ಯಾರ್ಯಾರಿಗೆ ಬೇಕು ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ತಗೊಂಡು ನಾವು ಜಗಳ ಆಡ್ಕೊಳ್ಳೋದಲ್ಲ. ಸೊ ರಿಸಲ್ಟ್ ಅನ್ನ ನೋಡೋಣ, ನಿಮಗೆ ಯಾರು ಫೇವ್ರೇಟ್ ಅನ್ಸುತ್ತೋ ಅವರಿಗೆ ವೋಟ್ ಹಾಕಿ ಅವರನ್ನೇ ಗೆಲ್ಲಿಸಿ. ಈಗ ಈ ಸಂದರ್ಭದಲ್ಲಿ ನೋಡೋಕೆ ಹೋದ್ರೆ ನನ್ನ ಪ್ರಕಾರ ಗಿಲ್ಲಿ 100% ಗೆದ್ದೇ ಗೆಲ್ತಾನೆ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಾಗಿದೆ. ಯಾಕಂದ್ರೆ ಆ ಕ್ರೇಜ್ ಯಾವ ಸೀಸನ್ ಅಲ್ಲೂ ಕೂಡ ಇರಲಿಲ್ಲ, ಈಗ ಮತ್ತೆ ಬಂದಿರುವಂತ ಸೀಸನ್. ಸೊ ಮುಂದಿನ ಸೀಸನ್ ಚೆನ್ನಾಗಿರ್ಬೇಕು ಅಂದ್ರೆ ಈ ಸೀಸನ್ ಅಲ್ಲಿ ಗಿಲ್ಲಿನೇ ಗೆಲ್ಬೇಕಾಗತ್ತೆ. ಯಾಕಂದ್ರೆ ಆ ಕ್ರೇಜ್ ಆ ರೀತಿಯಾಗಿಂತ ಹೊರಗಡೆ ನಡೀತಿರೋ ಎಲ್ಲ ಪೋಲ್ಗಳಲ್ಲೂ ಕೂಡ ಗಿಲ್ಲಿ 100 ಆಗಿ ಇದ್ದಾನೆ. ಸೊ ಅದಕ್ಕೆ ಕಿಚ್ಚ ಅವರು ಏನ್ ಹೇಳಿದ್ರು ಕೂಡ ಸರಿ ಇರುತ್ತೆ ಅನ್ನೋದು ನನ್ನ ವಾದ.